ಕಾಂಗ್ರೆಸ್ನಲ್ಲಿ ಅನ್ನೋದನ್ನು ನಾವು ಅಲ್ಲಗಡಿಲಿಕ್ಕೆ ಆಗುವುದಿಲ್ಲ. ಹೌದು, ಅಲ್ಲಿ ವಂಶ ಪಾರಂಪರ್ಯದ ಆಡಳಿತದ ಒಂದೇ ಮನೆತನದ ಹೆಡ್ನೆಸ್ ಎಲ್ಲ ಖರೆ. ಆದರೂ ಸಹಿತ ಇಲ್ಲೇ ಒಂದು ಸ್ವಲ್ಪ ಗಾಂಧೀಜಿಯ ಅಂಶಗಳನ್ನು ಒಂದಿಷ್ಟು ಉಳ್ಳಂತಹ ಅನೇಕ ವಿಷಯಗಳು ಇಲ್ಲಿದ್ದಾವೆ ಕಾಂಗ್ರೆಸ್ನೆಲ್ಲ. ಈ ದಿಶೆಯಲ್ಲಿ ಸೇವಾದಳವರು ಪುನರುಜ್ಜೀವನಗೊಳಿಸುವಂಥ ವಿಚಾರ ಆಗಿರ್ಬೋದು, ರಾಹುಲ್ ಗಾಂಧಿಯವರು ಇಡೀ ದೇಶವನ್ನು ಸುತ್ತಾಕಿದ್ದಾಗಿರ್ಬೋದು, ಇವತ್ತು ರಾಹುಲ್ ಗಾಂಧಿಯವರು ತೆಗೆದುಕೊಂಥ ವಿಷಯಗಳು ಒಂದು ಮೊದಲನೇದಾಗಿ OBC, ಎರಡನೇದಾಗಿ SC, ಎರಡನೇದಾಗಿ ST ಮತ್ತು ಮೈನಾರಿಟಿ ಇವನ್ನೆಲ್ಲ ಒಗ್ಗೂಡಿಸುವಂಥ ಪ್ರಯತ್ನ, ರೈತರಿಗೂ ಸಾಧ್ಯಷ್ಟು ಮಟ್ಟಿಗೇನೋ ಅವರು ತಮ್ಮ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವೆಲ್ಲನೂ ಒಂದು ಪಾಸಿಟಿವ್ನೆಸ್ ಅವ್ರಲ್ಲಿ ಇರೋದ್ರಿಂದಾಗೆ ಸಹಜವಾಗಿ ಕಾಂಗ್ರೆಸ್ ಇವತ್ತು ಪ್ರತಿಸ್ಪರ್ಧಿ ಅನ್ನೋದಿಲ್ಲ, ಎರಡು ಮಾತಿಲ್ಲ. ಅದಕ್ಕೆ ದೊಡ್ಡ ಇವತ್ತು ಏನಪ್ಪ ಬೆನ್ನೆಲುಬು ಯಾವುದಂದ್ರೆ ಕರ್ನಾಟಕ. ಈ ಕರ್ನಾಟಕದಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ, ಅದು ಕಾಂಗ್ರೆಸ್ ಸರ್ಕಾರ BJPಗಿಂತ ಭಿನ್ನವಾದ ಆಡಳಿತ ನಾವು ಕೊಡಬಲ್ಲಿವು ಅನ್ನೋದಕ್ಕೆ ಇವತ್ತು ಗ್ಯಾರಂಟಿಗಳನ್ನು ಕೊಡ್ತಾ ಇದೆ. ಗ್ಯಾರಂಟಿ ಕೊಡೋದ್ರಲ್ಲಿ ಯಶಸ್ವಿನೂ ಆಗ್ತಾಯಿದೆ. ಸಾಕಷ್ಟು ಜನ ಹೋಗಿ ಮುಟ್ಟದ, ಸಾಕಷ್ಟು ಜನ ಅದನ್ನು ಒಪ್ಕೊಳ್ತಾ ಇದ್ದಾರೆ, ಅದು ಮಾತು ಬೇರೆ. ಅದು ಆದ್ರೆ ಇದೊಂದು ಪರಿಹಾರ ಅಲ್ಲ ಅನ್ನೋದು ಅವ್ರು ತಿಳ್ಕೊಬೇಕಾಗಿದೆ. ಯಾಕಂದರೆ ಎಲ್ಲಿವರೆಗೆ ಯಾವ ಪಕ್ಷ ಇವತ್ತು BJP ಇರಲಿ, ಕಾಂಗ್ರೆಸ್ ಇರಲಿ, ಮತ್ತೊಂದಿರಲಿ, ಅವರಿದ್ದಂಥವರು ಇಲ್ಲಿಯೇ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದಿಲ್ವೋ ಅಲ್ಲಿವರೆಗೆ ಇವ್ಯಾವ ಪಕ್ಷಗಳು ತಾತ್ಕಾಲಿಕ ಒಂದು ರೆಮಿಡಿ ಕೊಡ್ತಾ ಇದ್ದಾವೆ ಅಷ್ಟೇ. ಭಾಳ ದೊಡ್ಡ ರೋಗ ಅದಾವ, ಒಂದು ಸಣ್ಣ ಗುಳಿಗೆ ಕೊಟ್ಟು ಉಳಿಸ್ಕೊಂಡಂಗೆ ಆಗ್ಯದ. ಇವತ್ತು ಗ್ಯಾರಂಟಿ ಅನ್ನುವಂಥದ್ದು ಮುಖ್ಯವಾಗಿ ದೇಶಕ್ಕೆ ಬೇಕಾಗಿದ್ದು ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಏನಾದರೂ ಇವತ್ತು ಮನಸ್ಸಿದ್ದಿದ್ರೆ ಅಥವಾ ಆ ದೇಶದಲ್ಲಿ ಏನು ಪ್ಲ್ಯಾನ್ ಸ್ವಲ್ಪ ಇದ್ದರೆ ಅದು ರಾಹುಲ್ ಗಾಂಧಿಯಲ್ಲಿ ನಾವು ಕಾಣಬೇಕಾಗಿದ್ರೆ. ಉಳಿದವ್ರಂತ ಇವತ್ತು ನಾವು ನೋಡಿದ್ದೀವಿ, ಮೋದಿಯವರು 11 ವರ್ಷ ಒಂದು ಆಡಳಿತದಲ್ಲೇ ಕಾರ್ಪೊರೇಟ್ಗಳನ್ನು ಬೆಳೆಸಿದ್ರು ವಿನಃ ಇದ್ದ ಈ PSUಗಳು, ಸಾರ್ವಜನಿಕ ರಂಗದ ಉದ್ಯಮಿಗಳು, ಅವುಗಳನ್ನೆಲ್ಲ ಕೊಲಾಪ್ಸ್ ಮಾಡಿ ಹೋಗಿಬಿಟ್ಟಿದ್ದಾರೆ. ಇವತ್ತು MSME ಅಂತೀವಿ ನಾವು, ಅದು ಸಣ್ಣ ಕೈಗಾರಿಕೆಗಳು ಅಂತೀವಿ, ಇವ್ಯಾವೂ ಇಲ್ಲ. ಅಗ್ರಿಕಲ್ಚರ್ ಅಂತೀವಿ, ಮಾರ್ಕೆಟೇ ಇಲ್ಲ ಅವ್ರಿಗೆ ಪಾಪ. ಹೀಗಿದ್ದಾಗ ಏನು ಮಾಡಲಿಕ್ಕೆ ಸಾಧ್ಯ? ಟ್ಯಾಕ್ಸಿಂದ ನಾವು ಬದುಕ್ತಾ ಇದ್ದೀವಿ, ಮಾಡ್ತಾಯಿದ್ವಿ. 2014ರಾಗ ನಮ್ಮದು 24-25 ಲಕ್ಷ ರೂಪಾಯಿಗಳ ಬಜೆಟ್ ಇರ್ತಿತ್ತು. ಇವತ್ತು 50 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಇದ್ದರೂ ನಾವು ಸಾಲದಲ್ಲಿದ್ದೀವಿ ಅನ್ನೋದು ನೆನಪಿಸ್ಬೇಕಾಗ್ಯದ. ಇದರ ಅರ್ಥ ಏನಪ್ಪ ಅಂತಂದ್ರೆ ದುಡ್ಡಿನ ಮೌಲ್ಯ ಕಡಿಮೆ ಆಗ್ತದೆ, ರೂಪಾಯಿ ಮೌಲ್ಯ ಕಡಿಮೆ ಆಗ್ತದೆ. ಹೀಗಾಗಿ ಇವತ್ತು ಖರ್ಚು ಸಾಕಷ್ಟು ಆಗ್ತದೆ, ಸಾಲ ಹೆಚ್ಚಾಗ್ತದೆ. ಈಗ ನಿಮ್ಗೆ ಹೇಳಿದಂಗೆ 235 ಲಕ್ಷ ಕೋಟಿ ರೂಪಾಯಿಗಳ ಸಾಲ ನಮ್ಮ ಮೇಲದ. ನಮ್ಮ ಇವರು ಮನಮೋಹನ್ ಸಿಂಗ್ರು ಬಿಟ್ಟು ಹೋಗೋ ಮುಂದೆ ಅಥವಾ UPA ಸರ್ಕಾರ ಬಿಟ್ಟು ಹೋಗೋ ಮುಂದೆ 52 ಲಕ್ಷ ಕೋಟಿ ರೂಪಾಯಿ ಸಾಲ ಇದ್ದಿದ್ದು ಇವತ್ತು ಹೆಚ್ಚು ಕಡಿಮೆ 250 ಕೋಟಿ ಸಮೀಪ, ಲಕ್ಷ ಕೋಟಿ ಸಮೀಪ